ಹುಡುಗರಿಗೂ ತುಟಿ ಇರುತ್ತೆ, ಹುಡುಗಿರಿಗೂ ತುಟಿ ಇರುತ್ತೆ. ಹುಡುಗಿರು ಯಾಕೆ ತುಟಿಗೆ ಲಿಪ್ಸ್ಟಿಕ್ ಹಚ್ಕೊಂಡು ಓಡಾಡ್ತಾರೆ? ಅವ್ರು ಹುಡುಗಿರಲ್ಲ ಸರ್, ಅದಕ್ಕೆ ಓಡಾಡ್ತಾರೆ. ಅವ್ರು ಹುಡುಗಿರಲ್ವೇನ್ರಿ, ಅದಕ್ಕೆ ಓಡಾಡ್ತಾರೆ. ಹುಡುಗರು ಯಾಕೊಂಡ್ರೆ ಒಂಥರ ಆಗ್ಬಿಡ್ತಾರೆ. ಯಾವ ತರ? ಆ ತರ ಆಗ್ಬಿಡ್ತಾರೆ ಸರ್. ಆ ತರ ಅಂದ್ರೆ ಆತರ ನೀವ್ ಯಾವತ್ತೂ ಹಾಕಿಲ್ಲ? ನಾವ್ ಯಾವತ್ತು ಹಾಕಿ. ಯಾಕೆ? ನಮ್ಮ ಮನೆ ತಂದಿಕ್ಕಿಲ್ಲ, ಅದಕ್ಕೆ ಹಾಕೊಂಡಿಲ್ಲ ಸರ್. ಇವ್ರ ಮನೇಲಿ ತಂದಿಟ್ಟಿಲ್ಲ, ಅದಕ್ಕೋಸ್ಕರ ಹಾಕೊಂಡಿಲ್ಲ. ಇವ್ರ ಮನೇಲಿ ತಂದಿಟ್ರೆ ಇವರು ಸಹ ಹಾಕೋತಾರೆ. ಓಡೋದೆಲ್ಲ ಹಾಕ್ತಿರ್ತೀವಿ. ಹುಡುಗಿರಿಗೆಲ್ಲ ಸರ್, ಹುಡುಗರಿಗೆ ಓಡಾಡೋರ್ಗೆಲ್ಲ ಇವ್ರು ಹಾಕೊಂಡ್ ಕೂತಿರ್ತಾರೆ. ಇವ್ರ ಮನೇಲಿ ತಂದಿಟ್ಟಿದ್ರೆ ತಂದಿಟ್ಟಿದ್ವಿ. ಹಾ ಇಲ್ಲ ಹುಡುಗಿರು ನೋಡ್ಲಿ ಅಂತ ಹುಡುಗರು ನೋಡ್ಲಿ ಅನ್ಬಿಟ್ಟು ಲಿಪ್ಸ್ಟಿಕ್ ಹಚ್ಕೊಂಡು ಓಡಾಡ್ತಾರೆ. ಗ್ಯಾರಂಟಿನಾ? 100%. 100%. ಕೇಳಿ ನೋಡಿ ಬೇಕಾದ್ರೆ ಅವರೆಲ್ಲ ಅದಕ್ಕೆಲ್ಲ ಇವು ಹುಡುಗರಿಗೆ ಏನ್ ಗೊತ್ತು? ಹುಡುಗಿರಿಗೆ ಗೊತ್ತಿರ್ಬೇಕಲ್ಲ. ಹಾ, ಅದಕ್ಕೆ ಹುಡುಗರು ನೋಡ್ಲಿ ಅಂತಾನೆ ಹುಡುಗಿರ್ ಲಿಪ್ಸ್ಟಿಕ್ ಹಾಕೊಂಡು ಹೋಗೋದು. ಲಿಪ್ಸ್ಟಿಕ್ ಹಾಕ್ತಾ ಇದ್ರೆ ಹುಡುಗರು ನೋಡೋದೇ ಇಲ್ಲ. ನೋಡ್ತಾರ, ಅಂದ್ರೂ ನೋಡ್ತಾರೆ. ಬಿಡ್ತಾರ ಹುಡುಗರು? ಬಿಡ್ತಾರ? ನೋಡ್ತಾರ, ಅಂದ್ರೂ ನೋಡ್ತಾರ. ಆದ್ರೂ ಒಂಚೂರು ಚೆನ್ನಾಗಿ ಕಾಣ್ಲಿ. ಹುಡುಗರು ಯಾಕೆ ಹಾಕಲ್ಲ? ಹುಡುಗಿರು ನೋಡ್ಲಿ ಅಂತ ಹುಡುಗರು ಹಾಕಬಹುದಲ್ಲ? ಹಾಕ್ತಾರೆ, ಬಟ್ ಹುಡುಗರು ಹಾಕ್ತಾರೆ, ಹುಡುಗರು ಹಾಕ್ತಾರೆ, ಬಟ್ ರೇರ್. ನಿಮ್ ಮನೆಯವ್ರು ಹಾಕೋತಾರ? ವೆಂಕಟೇಶ್ ಅವರು ಇವ್ರ ಮನೆಯವರು ಲಿಪ್ಸ್ಟಿಕ್ ಹಾಕೋತಾರೆ ರೇರ್ ಆಗಿ. ಫಂಕ್ಷನ್ ಗಿಂಕ್ಷನ್ಗೆ ಹೋಗ್ಬೇಕಾದ್ರೆ ನೀವು ಬಲವಂತ ಮಾಡಿ ಹಾಕ್ಸಿರೋದು? ನಿಜ ಒಪ್ಕೊಂಬಿಡಿ, ಏನಿಲ್ಲ. ಅಲ್ಲ ಒಪ್ಕೊಂಬಿಡಿ, ಏನಿದೆ, ಇಷ್ಟೇ ಹೇಳಿದ್ರಂತ ಹೇಳ್ಬಿಡಿ ಅತ್ಲಾಗಿ. ರೇರ್ ಆಗಿ ಹಾಕೋ, ರೇರ್ ಆಗಿ ಹಾಕೋ. ಫಂಕ್ಷನ್ ಮದುವೆಗಳಿಗೆ ಹೋಗ್ಬೇಕಾದ್ರೆ, ನಾಮಕರಣ, ತಿಥಿ. ಇಲ್ಲ ರೀ, ಅವ್ರ ಮನೆಯವ್ರ ಲಿಪ್ಸ್ಟಿಕ್ ಹಾಕಲ್ಲ ಸರ್. ಅದು ಯಾವ್ದು? ಒಬ್ಬೊಬ್ಬರಿಗೂ ಒಂದೊಂದು ಸಂಪ್ರದಾಯ ಇದೆ ಸರ್. ಈಗ ಹುಡುಗರು ಪ್ಯಾಂಟ್ ಶರ್ಟೇ ಹಾಕ್ತಾರೆ, ಹುಡುಗಿರು ಚೂಡಿದಾರ್ ಅಂತಾನೆ ಹಾಕ್ತಾರೆ. ಆತರ ಅದು ಹುಡುಗಿರಿಗೋಸ್ಕರ ಅದು ಮಾಡೋದು. ಹುಡುಗಿರು ಪ್ಯಾಂಟ್ ಶರ್ಟ್ ಹಾಕ್ತಾರಲ್ಲ, ಅದು ಇವಾಗ ಬೆಳವಣಿಗೆ ಬಂದಿರೋದು ಅಷ್ಟೇ ಸರ್. ಇನ್ ಮುಂದೆ ಬೇಕು. ಈಗ ಅದು ಪ್ಯಾಂಟ್ ಬೆಳ್ಕೊಂಡ್ ಬಂದಿರೋದು, ಅವಾಗ ಬೆಳೆದಿರಲಿಲ್ಲ. ಅಲ್ಲ ಸರ್, ಅದು ಹುಡುಗಿರು ಅಂದ್ರೆ ಅವರು ಸೌಂದರ್ಯ ಇದಕ್ಕೋಸ್ಕರ ಅದನ್ನ ಹಾಕೊಂತಾರೆ. ಹುಡುಗರು ಬೇರೆ ತರ ಲಿಪ್ಸ್ಟಿಕ್ ಬಳಸ್ತಾನೆ, ಬೇರೆ ಸೌಂದರ್ಯ ವರ್ಗಗಳನ್ನ ಯೂಸ್. ಹುಡುಗರು ಹಾಕೊಂಡ್ರು ಇನ್ನೂ ಸೌಂದರ್ಯವಾಗಿ ಕಾಣ್ತಾರೆ. ಸೌಂದರ್ಯಕ್ಕೆ ಅವರು ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡಲ್ಲ ಸರ್, ಬೇರೆ ತರ ವಸ್ತುಗಳನ್ನ ಯೂಸ್ ಮಾಡ್ತಾರೆ. ಬೇರೆ ತರ ನೀವು ಈಗ ಗ್ಲಾಸ್ ಸಿಕ್ಕಿದ್ರಲ್ವಾ, ಆತರ ಹುಡುಗಿರು ಹಾಕೋತಾರೆ ಗ್ಲಾಸ್. ಹುಡುಗಿರು ಗ್ಲಾಸ್ ಹಾಕೊಂತಾರೆ. ಲಿಪ್ಸ್ಟಿಕ್ ಒಂದೇ ಅವ್ರು ಹಾಕೋತಾರೆ, ಆದ್ರೆ ನಾವ್ ಹಾಕೊಳ್ಳಲ್ಲ. ಯಾಕೆ? ಇರ್ರಿ, ಯೋಚನೆ ಮಾಡ್ತಾ ಇದಾರೆ. ಇರ್ರಿ, ಒಂದ್ 5 ನಿಮಿಷ ಪ್ಲೀಸ್, ಒಂದ್ 5 ನಿಮಿಷ ವೇಟ್ ಮಾಡಿ. ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಚೆನ್ನಾಗಿ ಕಾಣ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹಾಕೊಂತಾರೆ ಸರ್. ನಿಮ್ಗೆ ಚೆನ್ನಾಗಿ ಕಾಣ್ಬೇಕು ಅಂತ ಅನ್ಸಲ್ವಾ? ಹುಡುಗರಿಗೆ ಅಷ್ಟೊಂದು ಜಾಸ್ತಿ ಇದಿರಲ್ಲ ಸರ್. ಹುಡುಗರ್ಗೆ ಅಷ್ಟೊಂದು ಜಾಸ್ತಿ ಇದಿರಲ್ಲ. ಏನಿರಲ್ಲ, ಜಾಸ್ತಿ ಸ್ಟೈಲ್ ಮಾಡ್ಬೇಕು ಆತರ ಏನು ಇದಿರಲ್ಲ. ಹುಡುಗಿರಿಗೆ ಇರುತ್ತೆ, ಅದಕ್ಕೋಸ್ಕರ ಲಿಪ್ಸ್ಟಿಕ್ ಹಾಕೋತಾರೆ. ಊಟ ಆದ್ಮೇಲೆ ಎಲ್ಲಡ್ಕೆ ಹಾಕೊಳ್ಳೋದು ರೂಢಿ ಮಾಡ್ಕೊಂಡಿರ್ತಾರಲ್ಲ, ಏನಕ್ಕೆ? ಮೂಡ್ ಬರಕ್ ಸರ್. ಮೂಡ್ ಬರಕ್ಕೆ? ಹೌದು ಸರ್. ಏನ್ ಮೂಡ್ ಬರಕ್ಕೆ? ಅವ್ರಿಗೆ ಇಷ್ಟಕ್ಕೆ ಬಂದಿದ್ ಮೂಡ್ ತಕಂತಾರ. ಅವ್ರು ಏನೇನೋ ಮೂಡ್ಗಳೈತೆ, ಅವ್ರಿಗೆ ಯಾವ್ದು ಬೇಕೋ ಮೂಡ್ ತಕಂತಾರೆ. ಪರ್ಸನಲ್ ಸರ್ ಅದು. ನಿಮ್ ಪರ್ಸನಲ್? ಇಲ್ಲ ಇಲ್ಲ, ಎಲ್ಲರೂ ಅವ್ರವ್ರ ಪರ್ಸನಲ್. ಅವ್ರವ್ರ ಪರ್ಸನಲ್. ಎಲ್ಲಡ್ಕೆ ಆದ್ಮೇಲೆ ಅಲ್ಲ, ಊಟ ಆದ್ಮೇಲೆ ಎಲ್ಲಡ್ಕೆ ಹಾಕೊಳ್ಳೋದು ಮೂಡ್ ಬರೋದಕ್ಕೆ. ಏನ್ ಮೂಡು ಅಂತ ಅವ್ರಿಗೆ ಹೇಳಕ್ ಆಗ್ತಿಲ್ಲ. ಆಗಲ್ಲ ಸರ್. ನೀವು ಊಟ ಆದ್ಮೇಲೆ ಎಲ್ಲಡ್ಕೆ ಹಾಕೊಂಡಾಗ ಯಾವ ತರ ಮೂಡ್ ಬರುತ್ತೆ? ನಾವ್ ಹಾಕಲ್ಲ, ನಾವ್ ಹಾಕಲ್ಲ. ಯಾಕೆ? ಮೂಡ್ ಬರಲ್ಲ. ಇಲ್ಲ ಇಲ್ಲ, ಅವ್ರಿಗೆ ಮೂಡ್ ಬರಲ್ಲ, ಅದಕ್ಕೋಸ್ಕರ ಎಲ್ಲಡ್ಕೆ ಹಾಕಲ್ಲ. ಎಲ್ಲಡ್ಕೆ ಮೂಡ್ ಬರಲ್ಲ, ಬೇರೆ ಟೈಮಲ್ಲಿ ಮೂಡ್ ಬರ್ತದೆ. ಎಲ್ರ ಮುಂದೆ ಹೇಳಲ್ಲ, ಎಲ್ರ ಮುಂದೆ ಹೇಳಲ್ಲ, ಸೀಕ್ರೆಟ್. ಇಲ್ಲ ಸರ್, ಹಂಗೆಲ್ಲ ಹೇಳ. ಟಿವಿ ಸರ್. ಹೋಗ್ಬಿಟ್ಟು ಆಸ್ಪತ್ರೆಗೆ ತೋರಿಸ್ಕೊಳ್ಳಿ. ಹೇಳಿದೀನಿ, ಯಾರಿಗೂ ಕೇಳಿಸಿಲ್ಲ. ಆಯ್ತು ಸರ್, ಆಯ್ತು ಸರ್. ಓಕೆ, ಒಟ್ನಲ್ಲಿ ಮೂಡ್ ಬರಕ್ಕೋಸ್ಕರ ಎಲ್ಲಡ್ಕೆ ಹಾಕೋತಾರೆ. ಇನ್ನು ಏನೇನಕ್ಕೂ ಹಾಕ್ತಾರೆ. ಇನ್ನೂ ಏನೇನಕ್ಕೂ ಹಾಕ್ತಾರೆ ಅಂದ್ರೆ ಹುಡುಗಿರನ್ ಬೀಳ್ಸಕ. ಅಲ್ಲ ಸರ್, ಎಲ್ಲಡ್ಕೆ ಅಂತಲ್ಲ, ಬೀಡ್ ಹಾಕ್ತಾರಲ್ಲ. ಹುಡುಗಿರನ್ ಬೀಳ್ಸಕ್ ಬೀಡ ಹಾಕ್ತಾರ. ಇನ್ನು ಕೆಲವ್ರು ಬೀಳ್ತಾರೆ. ಎಕ್ಸ್ಪೀರಿಯನ್ಸ್. ಹುಡುಗಿಯರ್ ಬೀಳ್ಸಕ್ ಬೀಡ ಯಾರ್ರಿ ಹಾಕ್ತಾರೆ ಸರ್? ನಿಮ್ಗೆ ಗೊತ್ತಿಲ್ಲ, ಹಾಕ್ತಾರೆ, ಹೇಳ್ತಾರೆ. ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಯಾವ್ದೋ ಹೊಸ ವಿಷಯ ಹೇಳ್ತಾ ಇದಾರೆ. ವೆರಿ ಗುಡ್ ಸರ್. ನೀವು ಒಂದ್ಸರಿ ಚೆಕ್ ಮಾಡಿ ನೋಡಿ ಸರ್, ಬೀಳ್ತಾರ ಇಲ್ಲ. ಒಂದ್ಸಲ ಚೆಕ್ ಮಾಡಿ ನೋಡ್ತೀವಿ. ಎಲ್ರು ಹುಡುಗರೆಲ್ಲ ತಿಳ್ಕೊಂಡ್ರಪ್ಪ, ಬೀಡ ಹಾಕೊಂಡ್ ನೋಡಿ ಹುಡುಗಿರ್ ಬೀಳ್ಸಕ್ಕೋಸ್ಕರ ಬೀಡ ಹಾಕೋತಾರಂತೆ. ಇವ್ರು ಮಾಡಿ ಎಷ್ಟು ಹುಡುಗಿರ್ನ ಬೀಳ್ಸಿದಿರ? ನಾವ್ಯಾರು ಬೀಳ್ತೀರ ಸರ್? ಬಿದ್ರೆ ಹಳ್ಳಕ್ ಬಿದ್ದೋಗ್ತಾರೆ ಅಷ್ಟೇ. ಅವ್ರು ಬೀಳಿಸ್ರೆ ಬಿದ್ರೆ ಹಳ್ಳಕ್ ಬಿದ್ದೋಗ್ತಾರೆ. ಆಮೇಲೆ ಹೇಳಲ್ಲ ಅವರು. ಬಿದ್ರೆ ಹಳ್ಳಕ್ ಬಿದ್ದೋಗ್ತಾರೆ. ಇವ್ರ ತಾತ ಗುದ್ಲಿ ಯಾರೇ ತಗೊಂಡ್ ತೋಡ್ ಮಡಗಿದ್ರು ಹಳ್ಳನ.
ಇಲ್ಲ ಸರ್ ಗೌರ್ಮೆಂಟ್ ನೋಡಿ ಎಷ್ಟು ಹಳ್ಳ ಮಾಡ್ಬಿಡ್ಗವ್ರು ಗೌರ್ಮೆಂಟ್ ಅವ್ರು ಹಳ್ಳ ಮಾಡ್ಮಡಗಿದಾರಲ್ಲ ಅದ್ರೊಳಗೆ ಬಿದೋಗ್ತಾರೆ. ನೀವು ತೊಡ್ರು ಹಳ್ಳದೊಳಗೆ ಬಿದೋಗಲ್ಲ. ಇಲ್ಲ ಬೀಳಲ್ಲ ಬೀಳಲ್ಲ. ಅವ್ರು ಯಾವ್ದೋ ಹಳ್ಳದೊಳಗೆ ಬಿದೋಗ್ತಾರೆ. ನೀವು ಲಡ್ಕೆ ಹಾಕೊಂಡ್ರೆ ನಾವಲ್ಲ ಸರ್ ಹಾ? ನಮ್ಮ ಹುಡುಗರು ಗೌರ್ಮೆಂಟ್ ಅವ್ರು ಹಾಕೊಂಡ್ರೆ ಗೌರ್ಮೆಂಟ್ ಅವರಲ್ಲ ಹಾ. ಹುಡುಗರು ಹಳ್ಳ ತೊಡಿರೋರು ಯಾರು? ಗೌರ್ಮೆಂಟ್ ಅವರು ಮತ್ತೆ ಬೀಡ ಹಾಕೊಳ್ಳೋರು ಯಾರು ಹಳ್ಳ ತೊಡಿದ್ರು ಗೌರ್ಮೆಂಟ್ ಹಾಕಿರೋ ಬೀಡ ಹಳ್ಳದೊಳಗೆ ಯಾಕೆ ಬಿದ್ದೋಯ್ತಾರೆ? ಹಂಗೆ ಸರ್ ಬೀಳೋದು. ಸರ್ ಕೆಲವರು ಅದು ಅಭ್ಯಾಸ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಹಲ್ಲುಗಳು ಗಟ್ಟಿಯಾಗಿ ನೆಕ್ಸ್ಟ್ ಗಟ್ಟಿಯಾಗಿ ಊಟ ಮಾಡೋದಕ್ಕೆ ನೆಕ್ಸ್ಟ್ ಸಾಯಂಕಾಲಕ್ಕೆ ಊಟ ಮಾಡಕ್ಕೆ ಹಲ್ಲುಗಳು ಗಟ್ಟಿ ಆಗಕ್ಕೋಸ್ಕರ ಲಡ್ಕೆ ಕ್ಯಾಲ್ಸಿಯಂ ಹಾಕೋತಾರೆ. ಇರುತ್ತೆ ಸುಣ್ಣದಲ್ಲಿ ಸುಣ್ಣದಲ್ಲಿ ಕ್ಯಾಲ್ಸಿಯಂ. ಹಲ್ಲು ಗಟ್ಟಿ ಆಗೋದಕ್ಕೆ ಗಟ್ಟಿ ಪಡಿಸೋದಕ್ಕೆ ಸ್ವಲ್ಪ ಯೂಸ್ ಮಾಡ್ತಾರೆ ಅನ್ಸುತ್ತೆ ಸರ್ ಸರ್. ರಾತ್ರಿ ಊಟ ಮಾಡಕ್ ಅನುಕೂಲ ಆಗ್ಲಿ, ಹೌದು, ಅನುಕೂಲ ಆಗ್ಲಿ ಅಂತ, ರಾತ್ರಿ future ಊಟ ಮಾಡ್ಲಿ ಅಂತ. ರಾತ್ರಿ ಊಟ ಮಾಡಕ್ ಅನುಕೂಲ ಆಗ್ಲಿ ಅಂತ ಮಧ್ಯಾಹ್ನ ಎಲಡ್ಕೆ ಹಾಕೋತಾರೆ. ಕರೆಕ್ಟಾ? ಹೌದು ಸರ್. ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಊಟ ಎಷ್ಟೆಲ್ಲ ಎಲಡ್ಕೆ ಹಾಕೊಂಡಿದ್ರಿ ನೀವು? ಇಲ್ಲ ಸರ್, ಸಾಮಾನ್ಯ ಹಾಕಲ್ಲ. ಹಾಕಲ್ಲ. ನಿಮ್ಗೆ ಕ್ಯಾಲ್ಸಿಯಂ ಬೇಕಾಗಿಲ್ಲ. ಆಗ್ತಿದೆ ಇವರು ಕ್ಯಾಲ್ಸಿಯಂ ಬೇಕಾಗಿಲ್ಲ. ಇವ್ರು ಯಾವಾಗಲೂ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾರೆ ಕ್ಯಾಲ್ಸಿಯಂನ. ಇವ್ರಿಗೇನು ಎಲಡ್ಕೆಯಿಂದ ಬರುವಂತದ್ದು ಏನಿಲ್ಲ ಕ್ಯಾಲ್ಸಿಯಂ. ಸರ್ ಕೆಲವೊಂದು ಫೀಲಿಂಗ್ಸ್ ಇರ್ತವೆ, ಕೆಲವರಿಗೆ ಕೆಲವು ಫೀಲಿಂಗ್ಸ್ ಇರ್ತವೆ. ಯಾವ ತರ ಫೀಲಿಂಗ್ಸ್ ಅಂತ ಗೊತ್ತಿಲ್ಲ. ಕಂಟ್ರೋಲ್ ಆಗ್ತದೆ. ಹಾ. ಸೊ ಅದರಲ್ಲಿ ಕೆಲವರಿಗೆ ಶುಗರ್ ಅನ್ನೋದು ಇರ್ತದೆ. ಕೆಲವ್ರಿಗೆ ಶುಗರ್ ಅನ್ನೋದು ಇರ್ತದೆ. ಶುಗರ್, ಸಕ್ಕರೆ. ಅಂದ್ರೆ ಮಕ್ಕಳಿಗೆಲ್ಲ ಏನಾದ್ರು ಜ್ವರ ಗಿರ ಬಂದ್ರು ಸುಣ್ಣ ಕೊಟ್ಬಿಟ್ರೆ ಮಕ್ಳು ಹಾಕಲ್ಲ ಸರ್. ಮಕ್ಳು ಹಾಕಲ್ಲ. ಮಕ್ಳು ಹಾಕಲ್ಲ. ಅಲ್ಲ ಜ್ವರ ಗಿರ ಬಂದ್ರೆ ಹೋಗುತ್ತೆ ಅಂದ್ರಲ್ಲ. ಓಕೆ. ಹಾ. ಕೆಲವರು ಕೂಲಿಗೆ ಹೋಗೋ ಟೈಮಲ್ಲಿ ಹಾ. ಕೆಲವ್ರು ಏನ್ ಮಾಡ್ತಾರೆ, ಎಲೆ ಅಡಿಕೆ ಹಾಕೋ ಜೊತೆಗೆ ಹಾ. ತಂಬಾಕು ಯೂಸ್ ಮಾಡ್ತಾರೆ, ಹಾ. ಕಡ್ಡಿ ಪುಡಿ ಯೂಸ್ ಮಾಡ್ತಾರೆ. ಸರಿ. ಸೊ ಅದು ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಕ್ಯಾನ್ಸರ್ ಅನ್ನೋದನ್ನ ಕಂಟ್ರೋಲ್ ಮಾಡ್ಬೋದು. ಕಂಟ್ರೋಲ್ ಅಲ್ಲ, ಇಲ್ಲ ಅದಕ್ಕೆ ಕಂಟ್ರೋಲ್ ಅಲ್ಲ ಇದೆ. ಸರ್, ಅದು ಬರ್ತದೆ, ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ಬೋದು. ಹಾ. ಸೊ ಅದರಿಂದ ಅನುಕೂಲ, ಎಲೆಡಿಕೆ ಹಾಕೋದ್ರಿಂದ ಹಾ. ಅನುಕೂಲನ ಐತೆ, ಅನನುಕೂಲನ ಇದೆ ಅಂತ ಹೇಳ್ಬೋದು ಸರ್. ಈ ಟೀ ಕಾಫಿ ಕುಡಿಯೋದ್ರಿಂದ ಏನು ಪ್ರಯೋಜನ ಏನು? ಇದು ಬೆಳಗ್ಗೆಯಿಂದ ಏನಾದ್ರು ಮನಸ್ಸಿಗೆ ಒತ್ತಡ ಆಗಿರುತ್ತಲ್ಲ ಸರ್, ಅದೆಲ್ಲ ರಿಲೀಫ್ ಆಗಕ್ಕೆ ಟೀ ಕಾಫಿ ಕುಡಿತಾರೆ. ಮನಸ್ಸಿಗೆ ಏನಾದ್ರೂ ಒತ್ತಡ ಇದ್ರೆ ಟೀ ಕಾಫಿ ಕುಡಿತಾರೆ. ಅದೇ ಕಾರಣ. ಅದು ಇದೆ. ಬಟ್ ಬೇರೆಯವರು ಒಬ್ಬೊಬ್ರಿಗೂ ಒಂದೊಂಥರ ಸರ್. ಒಬ್ಬೊಬ್ರಿಗೆ ಒಂದೊಂದರ. ನಿಮ್ಗೆ ಯಾವ ತರ? ನಮಗೆ ಅದೇ ಓದಿ ಇದಾಗಿರ್ತೀವಿ. ಓದಿ ಇವರು ಓದಿ ಇದಾಗ್ಬಿಟ್ಟಿರ್ತಾರೆ. ಯಾವ್ದು ರಿಲೀಫ್ ನಮಗೆ ರಿಲೀಫ್ ಆಗೋದಕ್ಕೆ ಟೀ. ಬಟ್ ಏನಾದ್ರಿಂದ ಏನ್ ಪ್ರಯೋಜನ ಏನಿಲ್ಲ. ಇಲ್ಲ ಸುಮ್ಮನೆ ಕುಡಿಯೋದಷ್ಟೇ. ಇನ್ನು ಕಲ್ಗಚ್ಚ ಆರೋಗ್ಯ ಕುಡ್ದಂಗೆ. ಹಾನಿಕರನೇ, ಅದು ಪ್ರಯೋಜನ ಇಲ್ಲ. ಆರೋಗ್ಯ ಹಾನಿಕರ ಅಂತ ಗೊತ್ತಿದ್ರು ಯಾಕೆ ಕುಡಿತೀರಿ? ಬಿಡಕ್ಕಾಗಲ್ವಲ್ಲ, ಸಿಗರೇಟ್ ತರ ಹಿಂಗೆ ಫ್ರೀಗಿ ಕೊಡ್ತಾರೇನೋ ಯಾರಾದ್ರೂ? ಫ್ರೀ ಕೊಡ್ತೀವಿ, ಕಾಸು ಕೊಟ್ಟು ತಗೊಂಡು ಕುಡಿತೀವಿ. ಹಾ, ಈ ಹೋಟ್ಲಲ್ಲಿ ಕುಡಿತೀವಿ, ಕುಡಿತೀರಿ. ಕ್ಯಾಂಟೀನಲ್ಲಿ ಕುಡಿತೀವಿ. ಏನ್ ಟೀ ಕಾಫಿ ಕುಡಿಬೇಕು ಅಂದ್ರೆ ನಮ್ಮ ಟೆನ್ಷನ್ ಇರುತ್ತೆ. ಇವ್ರು ಟೆನ್ಷನ್ ಇರುತ್ತೆ. ಟೆನ್ಷನ್ ಇರುತ್ತೆ, ಬಾಡಿಗೆ ಇರಲ್ಲ, ನಿಂತಿರ್ತೀವಿ. ಹಾ. ಒಂದ್ ನೈಟ್ ಕಾಫಿ ಕುಡಿದ್ರೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಇಲ್ಲ ಏನ್ ಪ್ರಯೋಜನ ಅದರಿಂದ? ಏನಂದ್ರೆ ನಾವು ಅಷ್ಟೊಂದು ಓದಿಲ್ಲ, ನಮ್ಗೆ ಗೊತ್ತಾಗಲ್ಲ ಸರ್. ಅದನ್ನ ಯಾವ ಬುಕ್ಕಲ್ಲಿ ಯಾರು ಬರೆಯಲ್ಲ. ಟೀ ಕಾಫಿ ಕುಡಿಯೋದ್ನೆಲ್ಲ ಬುಕ್ಕಲ್ಲಿ ಬರ್ಕೊಂಡು ಕೂತಿರ್ತಾರ. ಏನ್ ಕಾರಣ ಏನು? ಟೀ ಕಾಫಿ ಕುಡಿಯೋದ್ ಕಾರಣ ಏನು? ಸರ್ ನಮ್ಗೆ ಗೊತ್ತಿಲ್ಲ ನಿಜವಾಗ್ಲೂ. ಯಾಕೆ ಕುಡಿತೀರ ತಾನೇ ದಿನ? ಕುಡಿತೀನಿ. ಏನ್ ಪ್ರಯೋಜನ ಅದರಿಂದ? ಏನು ಪ್ರಯೋಜನ ಏನ? ಏನೋ ಸಾಕಾಗಿ ಬಂದಿರ್ತೀನಿ ಗಾಡಿಯಿಂದ, ಹಾ, ಏನೋ ಮನ್ಸಿಗೆ ಒಂದು ರಿಲೀಫ್ ಆಗ್ಲಿ ಅಂತ. ಗ್ಲೂಕೋಸ್ ಕುಡಿರಿ. ಬೇಕು ಅಂತ ಕುಡಿತೀನಿ. ಅದನ್ನು ಯಾವ್ದು ಬಿಡಲ್ಲ ನೀವು. ಎಲ್ಲ ಕುಡಿಬೇಕು, ಪ್ರಪಂಚದಲ್ಲಿ ಏನ್ ಸಿಗೋದು ಅದೆಲ್ಲ ಕುಡಿಬೇಕು. ಏನ್ ಸಿಕ್ಕಿದ್ರು ಕುಡಿತಾರೆ. ಅಕಸ್ಮಾತ್ ಎಣ್ಣೆ ಸಿಕ್ಕಿದ್ರು ಮೋರಿ ನೀರ್ ಹರ್ಕೊಂಡು ಹೋಗ್ತಿದ್ರು ಬಿಡಲ್ಲ. ಹಾ, ಅದೆಲ್ಲ ಆಗತ್ತಾ? ಅದೆಲ್ಲ ಕುಡಿಯಲ್ಲ ರೀ. ಯಾವ್ದು ಕುಡಿಬೇಕು ಅದನ್ನ ಅಂತೇಳಿ ಏನ್ ಸಿಕ್ಕಿದ್ರು ಅಂತ ಹೇಳಿದ್ರೆ ಆವರ್ತ ಬಂದ್ಬಿಡುತ್ತೆ. ಆಯ್ತು ಸರ್. ಏನ್ ಸಿಕ್ಕಿದ್ರು ಅಲ್ಲ, ಯಾವ್ದು ಕುಡಿಬೇಕು ಅದನ್ನ ಕುಡಿತೀರಾ ನೋಡಿ ಸರ್. ಅಲ್ವಾ? ಏನೋ ಸರ್, ಅದು ಸ್ವಲ್ಪ ಮೈಂಡ್ ಟೆನ್ಷನ್ ಇರುತ್ತೆ. ಮೈಂಡ್ ಟೆನ್ಷನ್ ಇರುತ್ತೆ. ಮೈಂಡ್ ಟೆನ್ಷನ್ಗೆ ಔಷಧಿನೇ ಟೀ ಕಾಫಿ. ಕುಡಿದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಟೀ ಕಾಫಿ ಕುಡಿದಾಗ. ನಾವು ರಿಲ್ಯಾಕ್ಸ್ ಆಗುತ್ತೆ. ಯಾರು ಡಾಕ್ಟರ್ ಹೇಳಿದಾರಾ ಇಲ್ಲ ನೀವೇ ಕಂಡಿಡ್ಕೊಂಡಿರೋದು? ನಾವು ಅಂದ್ರೆ ನಮ್ಮ ಚಿಕ್ಕವರೆಲ್ಲ ತಂದೆ ತಾಯಿ ಅಜ್ಜ ತಾತ ಎಲ್ಲ ಕುಡಿತಾರಲ್ಲ, ಇವ್ರ ಅಜ್ಜ ಅಲ್ಲ ಅದನ್ನ ನಾವು ರೂಢಿ ಮಾಡ್ಕೊಂಡು ಬಂದಿದ್ದೀವಿ. ಇವರು ತಾತ ಅಜ್ಜಿ ಕುಡಿಯೋದ್ರಿಂದ ರೂಢಿ ಮಾಡ್ಕೊಂಡು ಟೀ ಕಾಫಿ ಕುಡಿದ್ರೆ ಮೈಂಡ್ ಟೆನ್ಷನ್ ರಿಲೀಫ್ ಆಗುತ್ತೆ ಅಂತ ಇವರು ತಾತ ಅಜ್ಜಿ ಅವರು ಕಂಡಿಡ್ಕೊಂಡು ಇವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರೆಲ್ಲ ಕುಡಿದು ರೂಢಿ ಮಾಡಿಸೋದ್ರಿಂದ ನಾವು ಅದೇ ರೂಢಿ ಮಾಡಿದ್ದಾರೆ ಅಷ್ಟೇ. ಅದ್ರಿಂದ ಏನ್ ಪ್ರಯೋಜನ ಏನಿಲ್ಲ. ಈಗ ನಾವು ಚಿಕ್ಕದಲ್ಲಿ ಕಾಫಿ ಕುಡಿ ಟೀ ಕುಡಿ ಅಂತ ಹೇಳ್ತಿರೋ, ಅದನ್ನ ರೂಢಿ ಮಾಡ್ಕೊಂಡ್ ಬಂದು ಆಮೇಲೆ ಕಾಫಿ ಕುಡಿದ ಏನ್ ಪ್ರಯೋಜನ ಅಂದ್ರೆ ಮೈಂಡ್ ಸ್ವಲ್ಪ ರಿಲೀಫ್ ಆಗುತ್ತೆ. ನೀವು ಕಂಡಿಡ್ದಿದ್ದೀರಾ? ನಾವು ಕಂಡಿಡ್ದಿಲ್ಲ, ಕುಡಿದ್ರೆ ಅದು ನಮ್ಗೆ ಅನ್ಸೋದು. ನಿಮ್ಮೂರ್ಗೆ ಅನ್ಸುತ್ತಷ್ಟೇ. ಇದೇನಿದು ಕಾಮ ಕೊಟ್ಟು ದೋಸೆ ಎಂಚು ಅನ್ಕೊಂಬಿಟ್ಯಾ? 4 ಲಕ್ಷ ರೂಪಾಯಿ ಕಾರ್ನ ಕಸ್ಬರ್ಕಿನಲ್ಲಿ ಕ್ಲೀನ್ ಮಾಡ್ತಾ ಇದೀಯಾ? ಅಯ್ಯೋ.